ಕರಾವಳಿಯಲ್ಲೇ ನದಿಗಳು ಬತ್ತಿ ಹೋಗಿದ್ವು. ಮಲೆನಾಡಿನಲ್ಲೇ ಮಳೆ ಮಾಯವಾಗಿತ್ತು. ಉತ್ತರ ಕರ್ನಾಟಕದಲ್ಲಂತೂ ವರುಣನ ದರ್ಶನವೇ ಇರಲಿಲ್ಲ. ರಾಜ್ಯದಲ್ಲಿನ ಬರದ ಚಿತ್ರಣದ ನಡುವೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಅಬ್ಬರಿಸಿದೆ. ಕರಾವಳಿ ಜಿಲ್ಲೆಯ ನದಿಗಳು ಅಬ್ಬರ ಆರಂಭಿಸಿವೆ. ಇದರ ಜತೆ ಪಕ್ಕದ ಕೇರಳ, ಮಹಾರಾಷ್ಟ್ರದಲ್ಲೂ ಮುಂಗಾರು ಮಳೆ ಆರ್ಭಟಿಸುತ್ತಿದೆ. ಕಳೆದ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿರುಸಿನ ಮಳೆ ಆಗ್ತಿದೆ. ಜಿಲ್ಲೆಯಲ್ಲಿ ಹರಿತಕ್ಕಂಥ ಜೀವ ನದಿಗಳಿಗೆ ಸದ್ಯಕ್ಕೆ ಜೀವ ಕಳೆ ಬಂದಿದೆ. ಮಳೆಯ ಆರ್ಭಟ, ಮೈದುಂಬಿ ಹರಿತಿರೋ ನದಿ. ಬರದ ಆತಂಕದಲ್ಲಿದ್ದ ಕರಾವಳಿ ಜಿಲ್ಲೆಗಳಿಗೆ ವರುಣ ಕೃಪೆ ತೋರಿದಾನೆ. 3-4 ದಿನಗಳಿಂದಲೂ ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಯಾಗ್ತಿದ್ದು ಬತ್ತುವ ಹಂತ ತಲುಪಿದ್ದ ನದಿಗಳಿಗೆ ಮರುಜೀವ ಸಿಕ್ಕಿದೆ. ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ನದಿಗಳು ಹೇಗೆ ಭೋರ್ಗರಿತಿವೆ ನೋಡಿ. ಕರಾವಳಿಯಲ್ಲಿ ಅಬ್ಬರಿಸುತ್ತಿದೆ ಮುಂಗಾರು ಮಳೆ. ನೇತ್ರಾವತಿ, ಫಲ್ಗುಣಿ ನದಿಗಳಿಗೆ ಬಂತು ಜೀವ ಕಳೆ. ಮಳೆ ಬರೋದೇ ಇಲ್ವಾ ಅನ್ನೋ ಆತಂಕ ಆಯಿತು. ಕರಾವಳಿಯಲ್ಲೇ ಕುಡಿಯೋ ನೀರಿಗೆ ತೊಂದರೆ ಎದುರಾಗುತ್ತಾ ಅನ್ನೋ ಭಯ ಆಯಿತು. ಆದರೆ ಕಳೆದ 3-4 ದಿನಗಳಿಂದಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರಿಸುತ್ತಿದ್ದು ನದಿಗಳು ಮೈದುಂಬಿಕೊಂಡಿವೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಮುಂದುವರೆದಿರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನದಿಗಳಾದ ನೇತ್ರಾವತಿ ಹಾಗೂ ಫಲ್ಗುಣಿ ನದಿ ಉಕ್ಕಿ ಹರಿತಿವೆ. ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆ ನದಿ ತೀರಕ್ಕೆ ಹೋಗದಂತೆ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಕಳೆದ 2 ದಿನಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿರುಸಿನ ಮಳೆ ಆಗ್ತಿದೆ. ಇದರ ಜೊತೆಗೆ ಪಶ್ಚಿಮ ಘಟ್ಟದಲ್ಲೂ ಕೂಡ ಸಾಕಷ್ಟು ಮಳೆ ಸುರಿತಾ ಇದೆ. ಹೀಗಾಗಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ಜೀವ ನದಿಗಳಿಗೆ ಈಗ ಜೀವ ಕಳೆ ಬಂದಿದೆ. ಮಂಗಳೂರಿನ ಕೂಳೂರು ಬಳಿ ಹರಿದು ಮುಂದೆ ಸಾಗಿ ಅರಬ್ಬಿ ಸಮುದ್ರ ಸೇರುವಂಥ ಫಲ್ಗುಣಿ ನದಿ ಪಶ್ಚಿಮ ಘಟ್ಟ ಸಾಲಿನಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಿದೆ. ಹೀಗಾಗಿ ಜಿಲ್ಲೆಯಲ್ಲಿ ಹರಿತಕ್ಕಂಥ ಜೀವ ನದಿಗಳಿಗೆ ಸದ್ಯಕ್ಕೆ ಜೀವ ಕಳೆ ಬಂದಿದೆ. ಬೆಳಗಾವಿಯಲ್ಲೂ ಮಳೆ, ಗಾಳಿ ಅಬ್ಬರ, ಉರುಳಿದ ಮರ. ಬೆಳಗಾವಿ ಜಿಲ್ಲೆಗೂ ಮಳೆರಾಯ ಕಾಲಿಟ್ಟಿದ್ದು ಇಂದು ಬೆಳಗ್ಗೆಯಿಂದಲೇ ಬಿಟ್ಟು ಬಿಡದೆ ಮಳೆ ಸುರಿದಿತ್ತು. ಜೊತೆಗೆ ಜೋರು ಗಾಳಿ ಕೂಡ ಬೀಸಿದ್ರಿಂದ ಕುಮಾರಸ್ವಾಮಿ ಲೇಔಟ್, ಸಂಗಮೇಶ್ವರ ನಗರ ಸೇರಿದಂತೆ ಬೆಳಗಾವಿಯ ವಿವಿಧೆಡೆ ಮರಗಳು ಧರೆಗುರುಳಿದ್ವು. ಪಾಲಿಕೆ ವಿಪತ್ತು ನಿರ್ವಹಣಾ ತಂಡ ಮರಗಳ ತೆರವು ಕಾರ್ಯಾಚರಣೆ ನಡೆಸಿತು. ಹುಬ್ಬಳ್ಳಿಯಲ್ಲೂ ಬೆಳಗ್ಗೆಯಿಂದ ಜಿಟಿ ಮಳೆ. ಇನ್ನು ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಇಂದು ಮುಂಜಾನೆಯಿಂದಲೇ ಮೋಡ ಕವಿದ ವಾತಾವರಣವಿತ್ತು. ನಿತ್ಯ ಇದೇ ವಾತಾವರಣ ಇದ್ರೂ ಮಳೆಯಾಗ್ತಿರ್ಲಿಲ್ಲ. ಆದರೆ ಇಂದು ಬೆಳಗ್ಗೆಯಿಂದಲೇ ಜಿಟಿ ಮಳೆ ಶುರುವಾಗಿತ್ತು. ಇದರಿಂದ ವಾಹನ ಸವಾರರು ಪರದಾಡಿದ್ರೆ ಮಳೆ ಕಂಡು ರೈತರು ಖುಷಿಯಾಗಿದ್ದಾರೆ. ಬೆಳಗಾವಿಯಿಂದ ಸಹದೇವ್, ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ಅಶೋಕ್, TV9 ಮಂಗಳೂರು.